ದ್ವಿತೀಯ ಭಾಷೆ ಇಂಗ್ಲಿಷ್ನ 5ನೆಯ ಗದ್ಯಪಾಠ ದ ಸ್ವೈನ್ ಆ್ಯಂಡ್ ದ ಪ್ರಿನ್ಸೆಸ್ ಅಂತಕ್ಕಂಥ ಒಂದು ಪಾಠ ಇದೆ. ಈ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಹಿಂದಿನ ಪಾಠದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೋಡಬೇಕಾದ್ರೆ 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸಮ್ಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಈ ಪಾಠದ ಕನ್ನಡದಲ್ಲಿರ್ತಕ್ಕಂಥ ಮೇನ್ ಸಾರಾಂಶ ಏನು ಅಂತ. ಸಾರಾಂಶ: ಇದು ಒಂದು ಜಾನಪದ ನಾಟಕ. ಕೆಲವೇ ಪಾತ್ರಗಳಿರುವ ಸರಳ ಭಾಷೆಯಲ್ಲಿರುವ ಮಕ್ಕಳು ಮಾಡಬಹುದಾದ ನಾಟಕ. ಈ ನಾಟಕದ ವಸ್ತು ಮತ್ತು ವಿಷಯ ಗೌತಮ ಬುದ್ಧನ ಬಾಲ್ಯ ಜೀವನ. ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ. ಅವನು ಚಿಕ್ಕಂದಿನಿಂದಲೇ ಅಹಿಂಸೆಯನ್ನು ಇಷ್ಟಪಟ್ಟು ಪಾಲಿಸುತ್ತಿದ್ದನು. ಕೊಲ್ಲುವವನಿಗಿಂತ ಕಾಯುವವನೇ ಹೇಗೆ ಶ್ರೇಷ್ಠವೋ ಹಾಗೆಯೇ ಅವನಿಗೆ ಅದರ ಮೇಲೆ ಅಧಿಕಾರ ಎನ್ನುವುದನ್ನು ಈ ನಾಟಕವು ಪ್ರತಿಬಿಂಬಿಸುತ್ತದೆ. ಶುದ್ಧೋಧನನು ಕಪಿಲವಸ್ತು ಎಂಬ ಊರಿನ ರಾಜ ಸಿದ್ಧಾರ್ಥ ಅವನ ಮಗ ಮತ್ತು ಯುವ ರಾಜಕುಮಾರ. ದೇವದತ್ತ ಸಿದ್ಧಾರ್ಥನ ಸೋದರ ಸಂಬಂಧಿ. ಒಮ್ಮೆ ಸಿದ್ಧಾರ್ಥ ಮತ್ತು ದೇವದತ್ತ ತೋಟದಲ್ಲಿ ಆಟವಾಡುತ್ತಿರುತ್ತಾರೆ. ದೇವದತ್ತನು ಅಲ್ಲಿದ್ದ ಒಂದು ಸುಂದರವಾದ ಬಿಳಿಯ ಹಂಸಕ್ಕೆ ಗುರಿಯಿಟ್ಟು ಬಾಣ ಬಿಡುತ್ತಾನೆ. ಗುರಿತಾಗಿ ಹಂಸವು ನೋವಿನಿಂದ ನರಳುತ್ತಾ ನೆಲದ ಮೇಲೆ ಬೀಳುತ್ತದೆ. ಆಗ ಅಲ್ಲಿದ್ದ ಸಿದ್ಧಾರ್ಥ ಅದನ್ನು ಎತ್ತಿಕೊಂಡು ಗಾಯವನ್ನು ತೊಳೆದು ಔಷಧಿ ಹಾಕಿ ಉಪಚರಿಸುತ್ತಾನೆ. ಕೆಲವೇ ದಿನಗಳಲ್ಲಿ ಅದು ಚೇತರಿಸಿಕೊಳ್ಳುತ್ತದೆ. ದೇವದತ್ತ ಈ ಹಂಸವು ತನಗೆ ಸೇರಬೇಕಾದದ್ದು ಎಂದು ಕೇಳಿದಾಗ ಸಿದ್ಧಾರ್ಥನು ತಾನು ರಕ್ಷಿಸಿರುವುದರಿಂದ ಅದು ತನಗೆ ಸೇರಬೇಕು ಎನ್ನುತ್ತಾನೆ. ಇಬ್ಬರಿಗೂ ವಾಗ್ವಿವಾದಗಳಾಗಿ ಕೊನೆಗೆ ದೇವದತ್ತನು ಈ ಸಮಸ್ಯೆಯನ್ನು ರಾಜಸಭೆಗೆ ತರುತ್ತಾನೆ. ರಾಜಸಭೆಯಲ್ಲಿ ದೇವದತ್ತನು ರಾಜನಿಗೆ ನಡೆದದ್ದೆಲ್ಲವನ್ನ ವಿವರಿಸುತ್ತಾನೆ. ಆಗ ಸಿದ್ಧಾರ್ಥನನ್ನು ಕರೆಸಿ ಕೇಳುತ್ತಾರೆ. ಇಬ್ಬರ ವಾದವು ಅವರವರ ರೀತಿಯಲ್ಲಿ ಸರಿಯಾಗಿರುತ್ತದೆ. ಆದರೆ ಹೇಗೆ ತೀರ್ಮಾನ ಮಾಡೋದು? ಹಂಸ ಯಾರಿಗೆ ಸೇರಬೇಕು? ಆಗ ರಾಜನು ತನ್ನ ಮುಖ್ಯಮಂತ್ರಿಗೆ ಇದನ್ನು ತೀರ್ಮಾನಿಸಲು ಹೇಳುತ್ತಾನೆ. ಅದಕ್ಕೆ ಮುಖ್ಯಮಂತ್ರಿಯು ಸ್ವಲ್ಪ ಯೋಚನೆಯನ್ನು ಮಾಡಿ ಎಲ್ಲರಿಗೂ ಹೇಳ್ತಾನೆ, ಈ ನಿರ್ಣಯವು ಹಂಸವೇ ನಿರ್ಧರಿಸುತ್ತದೆ ಎಂದು. ನಂತರ ಸಿದ್ಧಾರ್ಥನಿಗೆ ಆ ಹಂಸವನ್ನು ಒಂದು ಕುರ್ಚಿಯ ಮೇಲೆ ಇಡಲು ಹೇಳುತ್ತಾನೆ. ಸಿದ್ಧಾರ್ಥನು ಇಡುವನು. ದೇವದತ್ತನನ್ನ ಕುರಿತು ಆಗ ನೀನು ಹೋಗಿ ಹಂಸವನ್ನು ಕರೆ ಎನ್ನುತ್ತಾನೆ. ದೇವದತ್ತನು ಹಂಸ ಪಕ್ಷಿಯನ್ನು ಕರೆಯುತ್ತಾನೆ. ಆದರೆ ಅದು ಭಯದಿಂದ ನಡುಗುತ್ತದೆ ಮತ್ತು ಹೆದರಿಕೆಯಿಂದ ಕಿರುಚುತ್ತದೆ. ಅವನು ಹಿಂದೆ ಬಂದ ಮೇಲೆ ಸಿದ್ಧಾರ್ಥನು ಹೋಗಿ ಹಂಸ ಪಕ್ಷಿಗೆ ಸಾಂತ್ವನ ಮಾಡಿ, ಹೆದರಬೇಡ, ನಾನು ಬಂದಿರುವೆ, ಬಾ ಎಂದು ಕರೆದಾಗ ತಕ್ಷಣವೇ ಅವನ ತೋಳುಗಳ ಮೇಲೆ ಬಂದು ಕೂರುತ್ತದೆ. ಆಗ ಮುಖ್ಯಮಂತ್ರಿಯು ರಾಜನಿಗೆ ಮತ್ತು ಎಲ್ಲರನ್ನ ಕುರಿತು ಹೇಳುತ್ತಾನೆ, ನೋಡಿ, ಹಂಸವೇ ತನ್ನ ಒಡೆಯನನ್ನು ನಿರ್ಧರಿಸಿದೆ. ಇದನ್ನು ನೋಡಿ ಎಲ್ಲರಿಗೂ ಈ ತೀರ್ಮಾನ ಒಪ್ಪಿಗೆಯಾಗಿ ಜಯಕಾರವನ್ನು ಮಾಡುತ್ತಾರೆ. ಹಂಸ ಪಕ್ಷಿಯು ಸಿದ್ಧಾರ್ಥನದಾಗುತ್ತದೆ. ಇಷ್ಟಿತ್ತು ದ ಸ್ವೈನ್ ಆ್ಯಂಡ್ ದ ಪ್ರಿನ್ಸೆಸ್ ಅಂತಕ್ಕಂಥ ಗದ್ಯಪಾಠದಲ್ಲಿರ್ತಕ್ಕಂಥ ನಾವು ಕನ್ನಡದಲ್ಲಿ ಸಾರಾಂಶವನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗ್ತೀನಿ. 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿಯೂ ಕೂಡ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ನಿಮ್ಮ FA SA ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು, ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಅದರ ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಒಂದ್ಸರಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ದಯಮಾಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.